ನೋಡ್ರಿ ಗಂಡ ಒಂದು ಸೀಟ್ ಕೊಟ್ರ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಸ್ವಾಗತ ಸುಸ್ವಾಗತ. ಜಾಸ್ತಿ ಜನ ಕೇಳ್ತಾ ಇದೀರಿ ಏನಂತಂದ್ರೆ ಲಾಂಗ್ ಜರ್ನಿನ ಕವರ್ ಮಾಡಿ ಅಂತ. ಸೊ ಇವತ್ತು ನಾನು ಲಾಂಗ್ ಜರ್ನಿನ ಕವರ್ ಮಾಡಕ್ಕೆ ಹೈದರಾಬಾದ್ ಇಂದ ಮಧುರೈ ಹೋಗ್ತಾ ಇದೀನಿ. ಇದು ಟೋಟಲ್ ಕಿಲೋಮೀಟರ್ ಹೇಳ್ಬೇಕಂದ್ರೆ 980 ಕಿಲೋಮೀಟರ್ ಆಗ್ತದ. ಟೋಟಲ್ ಜರ್ನಿ ಅವರ್ ಹೇಳ್ಬೇಕಂದ್ರೆ 18 ಅವರ್ ಜರ್ನಿ ಅದ. ಸೊ ಇಲ್ಲಿಂದ ಪಿಕಪ್ ಪಾಯಿಂಟ್ ಅಂದ್ರೆ ಲಕ್ಡಿಕಾ ಪೂಲ್ ಪಿಕಪ್ ಪಾಯಿಂಟ್ ಆಯ್ತು ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ನಮಗೆ ಡ್ರಾಪ್ ಮಾಡ್ತಾನೆ ಇಲ್ಲಿ ಮಧುರೈಗೆ. ಸೊ ಬನ್ನಿ ನಮಗೆ ಇದ್ರದ್ದು ಎಲ್ಲ ಯಾವ ರೀತಿ ಇರುತ್ತೆ ಅಂತ ಈ ಟೋಟಲ್ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ಸೊ ಪ್ರೆಸೆಂಟ್ ನಾನು ಲಕ್ಡಿಕಾ ಪೂಲ್ ಹತ್ರ ಇದ್ದೀನಿ. ನಮ್ಮ ಬಸ್ ಇರೋದು ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ, ಸಿಟಿ ಔಟ್ಸೈಡ್ ಇದೆ. ಡೇ ಟೈಮ್ ಅಲ್ಲಿ ಬಸ್ ನ ಅಲೋ ಮಾಡಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪಿಕಪ್ ವ್ಯಾನ್ ಪಿಕ್ ಮಾಡಕ್ಕೆ ಸಿಟಿ ಒಳಗಡೆ ಬಂದು ನಮಗೆಲ್ಲ ಪಿಕ್ ಮಾಡ್ಕೊಂಡು ಸಿಟಿ ಹೊರಗಡೆ ಹೋಗಿ ಡ್ರಾಪ್ ಮಾಡ್ತಾರೆ. ಸೊ ಈ ರೀತಿ ಇರುತ್ತೆ. ಸೊ ಟೋಟಲ್ ಎಕ್ಸ್ಪೀರಿಯನ್ಸು, ಟೋಟಲ್ ಕಾಸ್ಟಿಂಗು ಮತ್ತು ಪಿಕಪ್ ಪಾಯಿಂಟ್ಸು, ಡ್ರಾಪಿಂಗ್ ಪಾಯಿಂಟ್ಸ್ ಏನೇನು ಅದಾವ ಎಲ್ಲ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೊಬ್ರು ಹೊಸಬ್ರು ನಾನು ವಿಡಿಯೋನ ನೋಡ್ತಾ ಇದ್ರಿ, ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿರಿ. 2-3 ವಿಡಿಯೋಸ್ನ ನೋಡ್ರಿ. ಇಷ್ಟ ಆದರೆ ಮಾತ್ರ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ. ಸೊ ಬನ್ನಿ ಇಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದನ್ನ ನೋಡ್ತಿರಲ್ಲ, ಇದು ಏನಿದೆ ಮೆಟ್ರೋ ಸ್ಟೇಷನ್. ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಡೈರೆಕ್ಟ್ ಹಿಂಗೆ ಬಂದ್ರೆ ತಿಳ್ಕೊಡ್ರಿ. ಹಿಂಗೆ ಬಂದ್ರೆ ತಿಳ್ಕೊಡ್ರಿ, ಇಲ್ಲೇ ಪಿಕಪ್ ಪಾಯಿಂಟ್ ಇದೆ ನೋಡ್ರಿ ನಮ್ಮದು. ಇದು ರೆಸ್ಟೋರೆಂಟ್ ಇದೆಲ್ಲ, ಇಲ್ಲೊಂದು ರೆಸ್ಟೋರೆಂಟ್ ರಾಯಲಸೀಮಾ ರುಚಿ ಅಂತ ಇಲ್ಲ ರೆಸ್ಟೋರೆಂಟ್ ಇದೆ ನೋಡಿ, ರಾಯಲಸೀಮಾ ರುಚಿಲು ಅಂತ. ಸೊ ಇಲ್ಲೇ ನಮ್ಮದು ಪಿಕಪ್ ಪಾಯಿಂಟ್ ಇರೋದು. ಸೊ ಇವಾಗ ಇಲ್ಲೇ ಬಂದಿದ್ದೀನಿ, ಇನ್ನೂ ಟೈಮ್ ಇದೆ. ಸೊ ನಿಮ್ಗೆ ಡೈರೆಕ್ಟು ಪಿಕಪ್ ವ್ಯಾನ್ ಬಂದಾಗ ನಿಮಗೆ ಡೈರೆಕ್ಟ್ ಸಿಗ್ತೀನಿ ಬನ್ನಿ. ಈ ಬಸ್ ನೋಡ್ರಿ ಶಾಮೋಲಿ ಪಿಕಪ್ ವ್ಯಾನ್. ಇದು ಸೇಮ್ ಇದೇ ರೀತಿ ನಮ್ಮ ಬಿಗ್ ಬಸ್ ಪಿಕಪ್ ವ್ಯಾನ್ ಬರ್ತದೆ. ಈಗ ಅದೇ ವೇಟಿಂಗ್ ಮಾಡತ್ತೀನಿ ನಾನು. ನೋಡ್ರಿ ಫುಲ್ ಮಧ್ಯಾಹ್ನ ಬಿಸಿಲು, ರೋಡಲ್ಲಿ ಯಾರು ಇಲ್ಲ, ಅಷ್ಟೊಂದು ಬಿಸಿಲು ಅದ. ಫುಲ್ ರೋಡ್ ಎಲ್ಲ ಖಾಲಿ ಇದೆ, ಫುಲ್ ಟ್ರಾಫಿಕ್ ಇರ್ತದೆ ಎನಿ ಟೈಮ್ ಇಲ್ಲಿ. ಬಟ್ ಇವಾಗ ಮಧ್ಯಾಹ್ನ ಎಲ್ಲ ಫುಲ್ ಟ್ರಾಫಿಕಲ್ಲಿ ಏನೂ ಇಲ್ಲ. ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗಿದೆ ಟ್ರೈನ್ ಜರ್ನಿ ಮತ್ತು ಬಸ್ಸನ್ನು ಯಾರ್ಯಾರಿಗೆ ಇಷ್ಟ ಅಲ್ಲ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೂಟ್ನ ಕವರ್ ಮಾಡಬೇಕು 100% ಆ ರೂಟ್ನ, ಆ ಬಸ್ನ, ಆ ಟ್ರೈನ್ನ ಕವರ್ ಮಾಡ್ತೀನಿ ಅಂತ ಹೇಳ್ತಾ. ಓಲೋ 9600 ಬಿಗ್ ಬಸ್ ನಾನು ಬುಕ್ ಮಾಡಿರೋದು ರೆಡ್ ಬಸ್ಸಲ್ಲಿ. ರೆಡ್ ಬಸ್ನಾಗ ನಿಮ್ಗೆ ಟ್ರ್ಯಾಕಿಂಗು ಎಲ್ಲ ಸಿಗ್ತದೆ. ನಿಮ್ಗೆ ಅಭಿ ಬಸ್ಸಲ್ಲೂ ಮಾಡ್ಬೋದು, ನೀವು ರೆಡ್ ಬಸ್ಸಲ್ಲೇ ಮಾಡ್ಬೋದು. ನಂಗೆ ಈಸಿ ಆಗ್ತದೆ ರೆಡ್ ಬಸ್ಸೇ. ಸೊ ರೆಡ್ ಬಸ್ಸಲ್ಲೇ ಬುಕ್ ಮಾಡಿದ್ದೀನಿ. ಪಿಕಪ್ ಪಾಯಿಂಟ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪಿಕಪ್ ಪಾಯಿಂಟ್ಸ್ಗಳು ಹಿಂಗೆ ಅದಾವ. ಸ್ಟಾರ್ಟಿಂಗಲ್ಲಿ ನೋಡ್ರಿ ಸ್ಕ್ರೀನ್ ಕಾಣೋದಲ್ಲಿ ನಿಮ್ಗೆ ಗೊತ್ತಿಲ್ಲ. ಪಿಕಪ್ ಪಾಯಿಂಟ್ಸು ಸ್ಟಾರ್ಟಿಂಗಾಗಿ ಆಗ್ತದೆ ಮಿಯಾಪುರಿಂದ ಹೈದರ್ನಗರು, ನಿಜಾಂಪೇಟು, JNTU, KPHP, ಕುಕಟ್ಪಲ್ಲಿನ ಮ್ಯಾಲಿಂದ ಬರ್ತಾನೆ. ಹಂಗೆ ಎರ್ರಗಡ್ಡ, SR ನಗರು, ಅದಾದಮೇಲೆ ಅಮೀರ್ಪೇಟ್ ಆದಮೇಲೆ ಲಕ್ಡಿಕಾ ಪೋಲ್. ಇವಾಗ ನಂಗೆ ಲಕ್ಡಿಕಾ ಪೋಲ್ ಇದನ್ನಲ್ಲ, ನಂಗೆ ನಿಯರ್ ಆಗ್ತದೆ ಲಕ್ಡಿಕಾ ಪೋಲ್ ಇದ್ದೀನಿ. ಇವೆಲ್ಲ ಪಿಕಪ್ ಪಾಯಿಂಟ್ಸ್, ಇವೆಲ್ಲ ಪಿಕಪ್ ಪಾಯಿಂಟ್ಸ್ ಬಸ್ಸಿಂದು. ಸೊ ಇದ್ರ ಟೋಟಲ್ ಇದ್ರ ಫೇರ್ ಬಗ್ಗೆ ಹೇಳ್ಬೇಕಂದ್ರೆ ತಿಳ್ಕೊಡ್ರಿ, 2651 ಇನ್ಕ್ಲೂಡಿಂಗ್ ಇನ್ಶೂರೆನ್ಸು. ನಾನು ಇನ್ಶೂರೆನ್ಸ್ ಕೂಡ ತೊಗೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಟೈಮು ಎಕ್ಸಾಕ್ಟು 2:18 ಆಗ್ಲತ್ತದ ಟೈಮು. TSRTC ಲೋಕಲ್ ಬಸ್ಗಳು ಇವೆಲ್ಲ, ಇದು ಹೊಲದಲ್ಲಿ ಲೋಕಲ್ ಬಸ್ಸು ನೋಡ್ರಿ. ಫೈನಲಿ ಬಂತು ಬಿಗ್ ಬಸ್ ಪಿಕಪ್ ಬಸ್ಸು. ಎಕ್ಸಾಕ್ಟು 2:25 ಮಿನಿಟ್ಸ್ ಲೇಟ್ ಆಯಿತು. ಓಕೆ ಬರ್ ಒಳಗೆ ಹೋಗ್ರಿ. ಇದೇ ನೋಡ್ರಿ ನಮ್ಮ ಪಿಕಪ್ ಫ್ಯಾನು. ಫೈನಲಿ ಸರಿಯಾಗಿ AC ಅದ, ಸರಿಯಾಗದ. ವಿತೌಟ್ AC ಇರುತ್ತೆ ಅಂದ್ರೆ ಅಷ್ಟು ಟ್ರಾವೆಲ್ ಮಾಡೋಕೆ ಬರಲ್ಲ. ಒಂದೊಂದು ಪಿಕಪ್ ಫ್ಯಾನಾಗಿ ವಿತೌಟ್ ACನೇ ಇರ್ತದೆ. ಇಲ್ಲಿ ಯಾವುದೋ ಪಿಕಪ್ ಅದ, ಒಂದು ಪಿಕಪ್ ಸಲಗ ನಿಂತ ಅಣ್ಣ. ಟೈಮ್ 2:32. ನೋಡ್ರಿ ಇದೇ ಬಸ್ಸು ಕೊಚ್ಚಿ ಹೋಗ್ತದ, ಬಿಗ್ ಬಸ್ ಅರುಣಾಚಲ್ ಕೊಚ್ಚಿ. ನೋಡ್ರಿ ಫೈನಲಿ ನಮ್ಮ ಬಿಗ್ ಬಸ್ 2727 ಬಸ್ ಫೈನಲಿ ರೀಚ್ ಆಯ್ತು ನೋಡ್ರಿ. ಡೈರೆಕ್ಟ್ ಆನ್ ಬೋರ್ಡ್ ಆಗ್ತೀವಿ ಈಗ. ಇದು ಎಕ್ಸ್ಟೀರಿಯರ್ ಹೆಂಗದ ನೋಡ್ರಿ, ಹೊರಗಿಂದು ಹಿಂಗದ. ಫಸ್ಟ್ ನಾವು ಒಳಗಡೆ ಹೋಗ್ತೀನಿ, ಒಳಗಡೆ ಹೋಗಿ ತೋರಿಸ್ತೀನಿ. ಫಸ್ಟ್ ನಾ ಒಳಗಿಂದ ಇಂಟೀರಿಯರ್ ತೋರಿಸಿ ನಿಮಗೆ ಏನಂತ ಹೊರಗಿಂದ ಆಮೇಲೆ ತೋರಿಸ್ತೀನಿ. ಇದು ಡ್ರೈವರ್ ಕ್ಯಾಬಿನು. ಒಳಗೆ ಬಂದು ಅಂತ ತಿಳ್ಕೊಡ್ರಿ. ಫಸ್ಟು 2x1 ಕಾಂಬಿನೇಷನ್ ಕೊಡ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು ಓಲೋದು ಲೋಗೋ, ಬ್ಯಾಕ್ ರೆಸ್ಟು, ಪಿಲ್ಲೋ ಕೊಡ್ತಾನೆ, ಪ್ಲಸ್ ಬ್ಲ್ಯಾಂಕೆಟ್ ಕೊಡ್ತಾನೆ, ಪ್ಲಸ್ ನಮ್ಗೆ ಇದು ಕೊಡ್ತಾನೆ. ಹಾಂ ಮದ್ರಿ ಇವಾಗ ನಂದಿರೋದು ಲೋವರ್, ಇದು ಸೀಟ್ ನಂದು. ಈ ಸೀಟ್ ನೋಡಿರಿ ಲೋವರ್ 13 ಅದ ನಂದು. ಎಲ್ಲದರಾಗ ಒಂದು C-type ಪಿನ್ ಚಾರ್ಜಿಂಗು, ಒಂದು USB, ಮೊಬೈಲ್ ಹೋಲ್ಡರು, ಪ್ಲಸ್ AC ವಿಂಟು, ರೀಡಿಂಗ್ ಲ್ಯಾಂಪು,
ಸೆಂಟ್ರಲ್ ಕರ್ಟನ್ಸ್ ಏನು ಕೊಟ್ಟಿಲ್ಲ. ಇಲ್ಲಿ ಇದು ಮಾಡಬೇಕಂತ ಇಲ್ಲೆಲ್ಲ ಇದು ಕೊಟ್ಟ ನೋಡ್ರಿ, ನಂಬರ್ಸ್ ಐಡೆಂಟಿಫೈ ಮಾಡೋಕೆ. ಸೀಟು ಪ್ಯಾಸೆಂಜರ್ ಎಲ್ಲ ತುಂಬಲತ್ತಾವ. ಏನು ವೀಡಿಯೋ ಮಾಡಕ್ಕೆ ಏನಿಲ್ಲ, ಸುಮ್ಮನೆ ಕುಂತೀನಿ ನೋಡ್ರಿ. ಹಿಂಗೆ ಕುಂತೀನಿ ಏನು ವೀಡಿಯೋ ಮಾಡಕ್ಕೆ ಅಷ್ಟೊಂದು ಫುಲ್ ಅದ ಬಸ್ಸು. ಬ್ಯಾಕ್ ಸೈಡ್ ಬಂದು ತೊಗೊಳ್ರಿ, ಫೈರ್ ಎಕ್ಸ್ಟಿಂಗ್ವಿಷರ್ ಒಂದು CCTV ಕ್ಯಾಮ್ರಾ ಕೊಟ್ಟಾನ, ಸೇಫ್ಟಿ ಪರ್ಪಸು. ನಾರ್ಮಲ್ ಹಿಂಗೆ ಬಂದೆ ಅಂತ ತಿಳ್ಕೊಡ್ರಿ. ಲೋವರ್ನಾಗ ಏನು ಪಾಯಿಂಟ್ ಅಂದ್ರೆ ಸೆಂಟರ್ನಾಗ ಕರ್ಟನ್ಸ್ ಕೊಟ್ಟಿಲ್ಲ. ಸೆಂಟರ್ನಾಗ ಕರ್ಟನ್ ಈಗ 11% ಪ್ರಾಬ್ಲಮ್ ಆಗತ್ತೆ ಅಂತ ತಿಳ್ಕೊಡ್ರಿ, ಪ್ರಾಬ್ಲಮ್ ಆಯ್ತದ. ಅದೇನು ಮೇನು ಸೆಂಟರ್ನಾಗ ಒಂದು ಕರ್ಟನ್ ಕೊಡಬೇಕಾಗಿತ್ತು ಅಷ್ಟು, ಅದು ಬಿಟ್ಟು ಏನಿಲ್ಲ. ಫುಲ್ಲೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಅದ. 3 ಗಂಟೆಗೆ ಡಿಪಾರ್ಟ್ ಆಗಬೇಕಾಗಿತ್ತು. ಅವನು 24 ಮಿನಿಟ್ಸ್ ಲೇಟಾಗಿ ಡಿಪಾರ್ಟ್ ಆಯ್ತು ನೋಡ್ರಿ. ಶಂಶಾಬಾದಿಂದ ಜಸ್ಟ್ ಡಿಪಾರ್ಟ್ ಆಗಿದೆ. ಈಗ ಫುಲ್ ಮಧುರೈವರೆಗೂ ಫುಲ್ ರಶ್ ಅದ, ಫುಲ್ ಪಬ್ಲಿಕ್ ಅದ. ಜಾಸ್ತಿ ಜನ ಸ್ಟೂಡೆಂಟ್ಸು ಅವರು ಜಾಸ್ತಿ ಜನ ಅವರು ಇದಾರೆ. ಲೋವರ್ನಾಗ ಏನೇನು ಕೊಡ್ತಾನೆ ಅಂತಂದ್ರೆ ಈಗ ನೋಡ್ತಾ ಇರ್ಬೋದು, ಇದು ಸ್ಮಾಲ್ ಲಗೇಜ್ ಇಡಕ್ಕೆ, ಲ್ಯಾಪ್ಟಾಪ್ ಬ್ಯಾಗು ಏನಾದರೂ ಇಡಕ್ಕೆ ಒಂದು, ಲೆಗ್ ಕೆಳಗಡೆ ಒಂದು AC ವೆಂಟು, ಎರಡು ಕಡೆ ಒಂದು. ಈ ಸೆಂಟರ್ನಾಗ ಒಂದು ರೀಡಿಂಗ್ ಲ್ಯಾಂಪ್ ಅದ, ಬಟ್ ಇದು ವರ್ಕ್ ಆಗ್ಲತ್ತಿಲ್ಲ. ಮೇ ಬಿ ಮುಂದೆ ತೋರಿಸಿ ನಿಮ್ಗೆ. ಇಲ್ಲೊಂದು ಹೆಡ್ ಲೈಟ್ ಕೊಟ್ಟನ ನಾರ್ಮಲ್ ಆಗಿ, ಒಂದು ಬ್ಲ್ಯಾಂಕೆಟು, ಒಂದು ಪಿಲ್ಲೋ, ಸೈಡ್ನಾಗ ಒಂದು ಕಟನ್ಸ್ ಕೊಟ್ಟನ. ಸೈಡ್ ಕಟನ್ಸ್ ಇವೆಲ್ಲ ಸೈಡ್ ಕಟನ್ಸು. ಎಲ್ಲರೂ ಸೈಡ್ ಕಟನ್ಸ್ ಹಾಕ್ಕೊಂಡ್ರೆ ಆಗಲ್ಲ ರೀ. ನಾನು ಒಬ್ಬನೇ ಕೂತ್ಕೊಂಡೀನಿ ಹಿಂಗೆ ನೋಡ್ರಿ. ಹೊರಗಿನ ವ್ಯೂ ಹಿಂಗದ, ಫುಲ್ ಮಳೆ ಬರಪ್ಲೆ ಅದ ನೋಡ್ರಿ. ತೋರಿಸಿ ನೀವು ಮಳೆ ಬಂತಂದ್ರೆ ನೋಡ್ರಿ. ಈ ಬೋರ್ಡ್ ನೋಡ್ರಿ, ತೆಲಂಗಾಣದಾಗ. ಈ ಬೋರ್ಡ್ನಾಗ ಒಂದು ಇಂಗ್ಲೀಷ್ ಅಕ್ಷರ ಒಂದು ಕಾಣತಿಲ್ಲ. ಇಂಗ್ಲೀಷ್ ಕಾಣಲ್ಲ, ಹಿಂದಿ ಕಾಣಲ್ಲ, ಫುಲ್ಲು ತೆಲುಗುದಂಗ. ನಮ್ಮ ಸೈಡ್ ಏನೋ ಒಂದು 80% ಕನ್ನಡ, 20% ಹಿಂದಿ ಏನೋ ಹೇಳ್ತಾರಲ್ಲ. ಇಲ್ಲಿ ನೋಡ್ರಿ ಅಣ್ಣ ಹಾಫ್ ಲೀಟರ್ ವಾಟರ್ ಸರ್ವ್ ಮಾಡ್ತಾರ. ನೋಡ್ರಿ ಅಣ್ಣ ವಾಟರ್ ಬಾಟಲ್ ಕೊಟ್ರ, ಹಾಫ್ ಲೀಟ್ರು ಅಕ್ವಾ ಸಿಗ್ನೇಚರ್ ಕನ್ನಡದಾಗ ಕೊಟ್ರ ಅಂದ್ರೆ ಓಕೆ, ಬೆಸ್ಟ್ ಅದ. ಇದ್ರದ್ದು ರೂಟ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಫಸ್ಟು ಕರ್ನೂಲ್ ಹೋಗ್ತಾನೆ. ಕರ್ನೂಲಿಂದ ಗೂಟಿಯಿಂದ ಅನಂತಪುರ, ಬೆಂಗಳೂರು ಆದಮೇಲೆ ಹೊಸೂರು ಹೋಗ್ತಾನೆ. ಹೊಸೂರು ಆದಮೇಲೆ ಕೃಷ್ಣಗಿರಿ ಹೋಗ್ತಾನೆ. ಧರ್ಮಪುರಿ ತಮಿಳ್ನಾಡಕ್ಕೆ ರೀಚ್ ಮಾಡ್ತಾನೆ. ಬಲ್ಗುಂಜಿ ಸೇಲಮಿಂದ ನಮಕ್ಕಲ್, ಕರೂರು, ದಿಡ್ಕುಲು, ಕೊಡಾಯಿ ರೋಡ್ ಆದಮೇಲೆ ಮಧುರೈ. ನೆಕ್ಸ್ಟ್ ಮಾರ್ನಿಂಗ್ 7:30ಗೆ ರೀಚ್ ಮಾಡ್ತಾನೆ. ಒಂದು 2 hours ಜರ್ನಿ ಮಾಡಿ ಇವಾಗ ಮಹಬೂಬ್ ನಗರ್ ಹತ್ರ ಹೈವೇ ಅಲ್ಲಿ ಒಂದು ರೆಸ್ಟ್ ಬ್ರೇಕ್ ಕೊಟ್ಟಾನ. ಒಂದು 10 minutes ರೆಸ್ಟ್ ಬ್ರೇಕ್ ಇರ್ತದೆ. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇದು ನೋಡ್ರಿ, ಇದು ಸೈಡ್ ವ್ಯೂ ಹೇಗೆ ನೋಡ್ರಿ ಬಸ್ಸಿಂದು. ನಿಮಗೆ ಅವಾಗ ತೋರ್ಸೋಕ್ಕಾಗಿಲ್ಲಲ್ಲ, ಅವಾಗ ಜಸ್ಟ್ ಎಲ್ಲರೂ ಜಾಸ್ತಿ ರಶ್ ಆಯಿತು, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಬ್ಯಾಕ್ ವ್ಯೂ ಹಿಂಗೆ ಬರ್ತದೆ. ಬಿಗ್ ಬಸ್ಸು ಓಲೋ 9600 ಸ್ಲಿಪ್ಪರು. ಎಸ್ ಅಂದರೆ ಇದು ಎಸ್ ಅದಲ್ಲ, 9600 ಎಸ್ ಅಂದರೆ ಸ್ಲಿಪ್ಪರು ಓಲೋದು. ಇಲ್ಲಿ ಕ್ಯಾಬಿನ್ ನೋಡಿದ್ರೆ ಅಂತ ತಿಳ್ಕೊಡ್ರಿ. ಒಂದು ಫೈರ್ ಎಕ್ಸ್ಟಿಂಗ್ವಿಷರು, ನಾರ್ಮಲಾಗಿ CCTV ಕ್ಯಾಮ್ರಾ ಸೇಫ್ಟಿಗೆ, ಪ್ಲಸ್ AC ವೆಂಟ್ ಕೊಟ್ಟಾರ ಡ್ರೈವರ್ಗೆ ಅಂದ್ರೆ ಹಿಂಗೆ. ಸೊ ನಮ್ದು ಇವಾಗ ಒಂದು ಸ್ಮಾಲ್ ಬ್ರೇಕ್ ಆಗಿ ಜಸ್ಟ್ ನಾವು ಡಿಪಾರ್ಟ್ ಆಯ್ತೀವಿ ಇವಾಗ.
ನೋಡ್ರಿ ಗಂಡನಾಗ ಒಂದು ಸೀಟ್ ಕೊಟ್ರ, ಇಲ್ಲೇ ಕುತ್ಕೊಂಡು ಕುತ್ಕೊಂಡು ವ್ಯೂ ಎಂಜಾಯ್ ಮಾಡ್ತೀನಿ. ಇವಾಗ ನೋಡ್ರಿ ವ್ಯೂ ಎಲ್ಲ ಮದಿಂದೆಲ್ಲ ವ್ಯೂ ಇತ್ತಲ್ಲ. ಭಾರಿ ಸನ್ಸೆಟ್ ಅಲ್ಲವ. ಹೌದಾ ನೋಡ. ಥ್ಯಾಂಕ್ ಯು. ಒಂದು 10 ಮಿನಿಟ್ ಬ್ರೇಕ್ ಆದ್ಮೇಲೆ ಡಿಪಾರ್ಟ್ ಆಯ್ತು ನಮ್ಮ ಬಸ್ಸು. ಡ್ರೈವರನ್ನ ಮತ್ತು ಕ್ಲೀನರ್ನ ಫುಲ್ ಫ್ರೆಂಡ್ಲಿ, ಸರಿಯಾಗಿ ಮಾತಾಡಿದ್ರು. ಮತ್ತು ಅವರು ಒಂದು ಬಜ್ಜಿ ತಿಂತಾಯಿದ್ರು, ಬಜ್ಜಿ ಕೂಡ ಕೊಟ್ಟರು ನಂಗೆ. 5 ಮಿನಿಟ್ಸ್ ಕೂತ್ಕೊಂಡು ಮಾತಾಡಿ ಕ್ಯಾಬ್ನೆಲ್ಲ ಮಾತಾಡ್ಕೊಂಡು ಜಸ್ಟ್ ಇವಾಗ ಬಂದ. ಸೊ ಇವಾಗ ನೋಡ್ತಾ ಇರ್ಬೋದು ಟೈಮ್ ಎಕ್ಸಾಕ್ಟು 5 o'clock ಆಗ್ತಿದೆ. 8:30 ಏನೋ ಡಿನ್ನರ್ ಬ್ರೇಕ್ ಕೊಡ್ತಾರಂತ. ಅಪ್ರಾಕ್ಸಿಮೇಟ್ ಒಂದು 320 ಕಿಲೋಮೀಟರ್ ಜರ್ನಿ ಮಾಡಿ ನಮ್ಮ ಬಿಗ್ ಬಸ್ ಇವಾಗ ಒಂದು ಡಿನ್ನರ್ ಬ್ರೇಕ್ ಹಾಲ್ಟ್ ಕೊಟ್ಟಿದ್ದಾನೆ. ಇಲ್ಲೊಂದು ಹಾಫ್ ಆನ್ ಅವರ್ ಡಿನ್ನರ್ ಬ್ರೇಕ್ ಇರ್ತದೆ. ಸೊ ನಿಮಗೆ ಇಲ್ಲಿಂದ ಡಿನ್ನರ್ ಎಲ್ಲ ಹೇಗದ ಅಂತ ತೋರಿಸ್ಕೊಂಬರಿ. ಇವಾಗ ನೋಡ್ತಿರ್ಬೋದು ಫುಲ್ ಮಳೆ ಬರ್ಲತ್ತದ. ಫುಲ್ ಮಳೆ ಅಂದ್ರೆ ಮಳೆ ಅದ. ಇಲ್ಲಿ ಹೈವೇದಾಗ ಅದ, ನ್ಯಾಷನಲ್ ಹೈವೇ. ಫುಲ್ ಮಳೆ ಅದ. ಈಗ ನೋಡ್ರಿ ನಮ್ಮ ಅಪೋಸಿಟ್ನಾಗೆ ನಮ್ಮದು ಬಿಗ್ ಬಸ್ ನಿಂತದ. ಜರ್ನಿ ಎಲ್ಲ ಫುಲ್ ಸ್ಮೂತ್ ಅದ, ಫುಲ್ ಭಾರಿ ಅದ. ಕ್ಲೈಮೇಟ್ ಕೂಡ ಭಾರಿ ಅದ. ಇಲ್ಲಿ ನೋಡ್ರಿ ಮಿಂಚದ ಎಲ್ಲ ಸೈಡು. ನಿಮಗೆ ಒಳಗಡೆ ಹೋಗಿ ಒಂದು ರೆಸ್ಟೋರೆಂಟ್ ಅದ, ರೆಸ್ಟೋರೆಂಟ್ ಒಳಗಡೆ ಹೋಗಿ ತೋರಿಸ್ತೀನಿ ಬರ್ರಿ. ನೋಡ್ರಿ ಒಳಗಿಂದೆಲ್ಲ ರೆಸ್ಟೋರೆಂಟ್ ಹಿಂಗೆ ಅದ. ಒಳಗಿಂದ ಒಂದು ವೆಜ್ ಮೀಲ್ಸ್ ತೊಗೊಂಡಿದ್ದೀನಿ. ಒಂದು ತಂದೂರಿ ರೊಟ್ಟಿ, ರೈಸು ಕೊಟ್ಟಿದ್ದಾನ. ನಿಮ್ಗೆ ಡೈರೆಕ್ಟ್ ಊಟ ಮಾಡಿಸ್ತೀನಿ ಬರ್ರಿ. ಜಸ್ಟ್ ಇವಾಗ ಊಟ ಮಾಡಿಕೊಂಡೆ. ಊಟ ಮುಗಿಸ್ಕೊಂಡು ನೋಡ್ರಿ ಇಲ್ಲೇ ನಿಂತು ನಮ್ಮ ಬಸ್ಸು. ಹೋಟೆಲ್ ನೇಮ್ ಏನದ ಗೊತ್ತಿಲ್ಲ, ನೀವು ಮೂವ್ ಅಂತ. అడుగు పిల్ల పాత కూడా ఉంది ఇద్దరు అనుకుంటా కదా వచ్చిన పాప అడుగు సింగల్ దొబ్బసి రామను ನೋಡತ್ತೀರಿ ಒಂದು ಫ್ಯೂಲ್ ಸ್ಟೇಷನ್ದಾಗ ನಿಂದ್ರಿಸ್ಯಾರ. ಫ್ಯೂಲ್ ಫಿಲ್ ಮಾಡತ್ತಾರ. ಟೈಮ್ ಆಗ್ಲತ್ತದ. ಎಕ್ಸಾಕ್ಟು ಟೈಮ್ ಆಗ್ಲತ್ತದ 2:19 ನೋಡ್ರಿ. ಓಲೋದು ನೋಡ್ರಿ ಫುಲ್ಲು ಲುಕ್ ಅದ್ರಲ್ಲಿ ಬರ್ತದಂದ್ರೆ ಲುಕ್ಕು ಹಿಂಗಾಗಿ ಅಪ್ ಆಗ್ತದೆ ಅಲ್ಲಿ ಮೇಲೆ. ಇದರಿಂದ ಜಾಸ್ತಿ ಲುಕ್ ಬರ್ತದೆ. ಇದು ಭಾರಿ ಅದ ಇದು ನೋಡ. ಗುಡ್ ಮಾರ್ನಿಂಗ್ ಸ್ನೇಹಿತರ. ನಾವು 822 ಕಿಲೋಮೀಟ್ರ್ ಇವಾಗ ನಾವು ತಮಿಳ್ನಾಡಿಗೆ ರೀಚ್ ಆಗಿದ್ದೀವಿ. ಇನ್ನು ತಮಿಳ್ನಾಡು ಇಲ್ಲಿಂದ 180 ಕಿಲೋಮೀಟ್ರ್ ಇದೆ. ಇವಾಗ ಎಕ್ಸಾಕ್ಟ್ ಟೈಮ್ ಆಗ್ತದೆ ನೋಡಿ. ಇವಾಗ ಟೈಮು ಎಕ್ಸಾಕ್ಟು 6:13 ಆಗ್ಲತ್ತದ. ಇಲ್ಲಿ ಒಂದು ನಾರ್ಮಲ್ ರೆಸ್ಟ್ ಬ್ರೇಕ್ ಕೊಟ್ಟಿದ್ದಾರೆ ಇಲ್ಲಿ. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಡೈರೆಕ್ಟ್ ನಮ್ಗೆ ಲಾಸ್ಟ್ ಮಧುರೈಗೆ ರೀಚ್ ಆಗಿ ಈ ಬಸ್ಸಿಂದ ನಂಗೆ ಏನು ಇಷ್ಟ ಆಯ್ತು ಅಂತ ತಿಳ್ಕೊಡ್ರಿ. ಇಲ್ಲಿ ಅದ ನೋಡ್ರಿ ವಿ ಶೇಪ್ ಲೈಟ್ ಅದಲ್ಲ, ಅದು ನೋಡೋಕೆ ಭಾರಿ ಲುಕ್ ಕೊಡ್ತದೆ.
ಸಿಟಿ ಒಳಗಡೆ ಎಂಟ್ರ್ ಆಗಿವಿ, ಮಧುರೈ ಸಿಟಿ ಒಳಗೆ ಎಂಟ್ರ್ ಆಗಿವಿ ನೋಡ್ರಿ. ಡೆಸ್ಟಿನೇಷನ್ ಬಂದೀವಿ, ಮಧುರೈ ಡೆಸ್ಟಿನೇಷನು. ಇದೆಲ್ಲ ಪ್ರೈವೇಟ್ ಪಾರ್ಕಿಂಗ್ ಇದೆಲ್ಲ, ಬಸ್ಗಳದ್ದು ಎಲ್ಲ ಫುಲ್ ಪ್ರೈವೇಟ್ ಪಾರ್ಕಿಂಗ್ ಇದೆಲ್ಲ. ಇದರ ಆಪೋಸಿಟ್ ಸೈಡ್ನಾಗೆ ಸೈಡ್ನಲ್ಲೇ ಏನಿರ್ತದೆ MGR ಬಸ್ ಸ್ಟ್ಯಾಂಡ್ ಇರ್ತದೆ. ಸೊ MGR ಬಸ್ ಸ್ಟ್ಯಾಂಡ್ ಹೋಗ್ತೀನಿ ಇವಾಗ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವಾಗ 1000 ಕಿಲೋಮೀಟರ್ ಜರ್ನಿ ಮಾಡಿಬಿಟ್ಟು ಇವಾಗ ಡೆಸ್ಟಿನೇಷನ್ ಬಂದು ರೀಚ್ ಆಗ್ಯದ. ಈಗ ಮಧುರೈಲೇ ಇದ್ದೀನಿ. ಮಧುರೈ ಪ್ರೈವೇಟ್ ಪಾರ್ಕಿಂಗ್ ಇದೆ, ಇದೆಲ್ಲ ಬಸ್ಗಳದೆಲ್ಲ ಪ್ರೈವೇಟ್ ಪಾರ್ಕಿಂಗ್ ಇಲ್ಲ. ಸೊ ಇವಾಗ ಏನು ಮಾಡಿದ್ವಿ, ಟೋಟಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂದರೆ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗದ. ಬ್ಲ್ಯಾಂಕೆಟ್ಸ್ ಆಗಲಿ, ಪಿಲ್ಲೋ ಆಗಲಿ ಮತ್ತು ಇದ್ರದ್ದು ಬೆಡ್ಶೀಟ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಅದ. ಸೊ ಇದರ ಮೇನ್ ಪ್ರಾಬ್ಲಮ್ ಅಂದರೆ ಅದು ಸಿಪಿನ್ ಚಾರ್ಜಿಂಗ್ ಆಗಲ್ಲ. ಮೇನ್ ಪಾಯಿಂಟ್ ಅದೊಂದೇ ಮೇನ್ ಪ್ರಾಬ್ಲಮ್. ಓಲೋನಾಗ ಎಲ್ಲ ಪ್ರಾಬ್ಲಮ್ ಇರೋದು ಸಿಪಿನಿಂದ ಚಾರ್ಜ್ ಆಗಲ್ಲ. ಸೊ ಅದನ್ನು ಮೈಂಡ್ ಇಟ್ಕೊಳ್ಳಿ. ಅದು ಬಿಟ್ಟರೆ ಕ್ಯಾಬಿಂದು ಲೈಟ್ ಆನ್ ಆಗಲ್ಲ, ಅದೊಂದು. ಸೊ ಅದೊಂದು ಪ್ರಾಬ್ಲಮ್ ಇತ್ತು. ಅದು ಬಿಟ್ಟು ಏನಿಲ್ಲ, ಉಳ್ಕಿದೆಲ್ಲ ಜರ್ನಿ ಸರಿಯಾಗಿತ್ತು. ಇದ್ರ ಟೋಟಲ್ ಫೇರ್ ಹೇಳ್ಬೇಕಂದ್ರೆ ಟೋಟಲ್ ಫೇರು 2650 ಅನ್ನೋದ. 1000 ಕಿಲೋಮೀಟ್ರಿಗೆ ನನಗೆ ವರ್ತೆ ಅನ್ನಿಸ್ತು. ಎಲ್ಲ ಟ್ರಾವೆಲ್ಸ್ನ ಚೆಕ್ ಮಾಡಿದ್ದೀನಿ. ಕಲ್ಲಡ ಟ್ರಾವೆಲ್ಸ್ ಅಂತಿತ್ತು, ಅದು ಸೆಮಿ ಸ್ಲೀಪರ್ಗೆ 3000 ತೊಗೋತಾ ಇದ್ದ, 2800 ತೊಗೋತಾ ಇದ್ದ. ಮತ್ತು ಮತ್ತೊಂದು ಎಷ್ಟು ಟ್ರಾವೆಲ್ ಅಂತಿತ್ತು, ಅದು ಕೂಡ 3000 ಏನೋ ತೊಗೋತಾ ಇದ್ದ. ಸೊ ನನಗೆ ಟೋಟಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಸರಿಯಾಗಿ ಅನ್ನಿಸ್ತು. ಇಲ್ಲಿಂದ ನಾನು ಏನು ಮಾಡ್ತೀನಿ, ಈಗ ಪಕ್ಕದಲ್ಲೇ MGR ಬಸ್ ಸ್ಟ್ಯಾಂಡ್ ಅದ, ಅಲ್ಲಿಂದ ನಾನೀಗ ಲೋಕಲ್ RTC ಬಸ್ನ ತೊಗೊಂಡು ರಾಮೇಶ್ವರಂಗೆ ಟ್ರಾವೆಲ್ ಮಾಡ್ತೀನಿ. ನೋಡಿರಿ, ಇದು MGR ಬಸ್ ಸ್ಟಾಪು ಇಲ್ಲಿ ಪಕ್ಕನಾಗೆ ಅದ. ಒಂದು 1 ಮಿನಿಟು ಅದಿಲ್ಲ ಅಲ್ಲಿಂದ ಬಂದ. ಈ ಲೋಕಲ್ ಬಸ್ಗಳು ಇರ್ತಾವಲ್ಲ, ಸೊ ಇಲ್ಲಿಂದನೇ ಲೋಕಲ್ ಬಸ್ಗಳು RTC ಬಸ್ಗಳೆಲ್ಲ ಲೋಕಲ್ ಬಸ್ ಇಲ್ಲಿಂದ ಹೋಗ್ತಾವೆ. ಸೊ ಒಳಗಡೆ ಹೋಗ್ತೀನಿ ಬರ್ರಿ. ನಮ್ದು ಇದೇ ಬಸ್ ನೋಡಿರಿ, ರಾಮೇಶ್ವರಂ ಹೋಯ್ತದೆ. ಈಗ ಈ ಬಸ್ನಾಗೆ ಹೋಗ್ತೀನಿ. ಈಗ ನೋಡ್ತಿರಲ್ಲ, ಇದೇ ಬಸ್ಸು ಲೋಕಲ್. ಇದು RTC ಬಸ್. ಇದು ಹ್ಯೂಮಿಡಿಟಿ ಹೆಂಗದ ಅಂದ್ರೆ ಫುಲ್ ಹ್ಯೂಮಿಡಿಟಿ ಅದ. ಫುಲ್ ನೋಡ್ರಿ, ನಮ್ಮ ಪಸಿನೆಲ್ಲ ಹೆಂಗೆ ಹೊಂಟದ, ಅಷ್ಟೊಂದು ಹ್ಯೂಮಿಡಿಟಿ ಅದ. ನೋಡ್ರಿ ಜರ್ನಿ ಹೆಂಗಿರ್ತದೆ. ಇನ್ನು 3 ಅವರ್ಸ್ ಜರ್ನಿ, 170 ಕಿಲೋಮೀಟರ್. ಇದು ನೋಡ್ರಿ, ಇದು ಮಧುರೈ ಸಿಟಿ ವ್ಯೂ ಹೆಂಗದ. ನೋಡಿದು 170 ಕಿಲೋಮೀಟ್ರಿಗೆ ಓನ್ಲಿ ಎಷ್ಟು ತೊಗೊಂಡಾನ ಅಂದ್ರೆ 136 ಅಷ್ಟೇ ತೊಗೊಂಡಾನ. ಇಲ್ಲಿನ ಬಸ್ ಚಾರ್ಜಸ್ ಜಾಸ್ತಿ ಕಡಿಮೆ ಅದ ಕಂಪೇರ್ ಟು ನಾವು ಕರ್ನಾಟಕೆಲ್ಲ ಕಂಪೇರ್ ಮಾಡಿದ್ರೆ. ಓನ್ಲಿ 136 ತೊಗೊಂಡಾನ 170 ಕಿಲೋಮೀಟ್ರಿಗೆ. ಫೈನಲಿ ಬಂದೆ ನೋಡ್ರಿ, ಪಂಬನ್ ಬ್ರಿಡ್ಜು. ಇದು ರೀಸೆಂಟಾಗಿ ಓಪನ್ ಆಗಿದ್ದದ. ಇದು ಹಳೆ ಬ್ರಿಡ್ಜು, ಅದು ಹೊಸ ಬ್ರಿಡ್ಜು. ನಾವು ನಾಳೆ ಇದ್ರ ಮೇಲಿಂದ ಹೋಗಿರ್ತೀನಿ. ಈಗ ನಾಳೆ ನಾನು ಟ್ರೈನ್ ಬುಕ್ ಮಾಡಿದ್ದೀನಿ. ರಾಮೇಶ್ವರಂ ಟು ಚೆನ್ನೈಗೆ ನಾನು ಟ್ರೈನ್ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಹೋಗ್ತೀನಿ. ಅದು ನಿಮಗಲ್ಲಿ ಬೋಟ್ ಕಾಣುತ್ತಾ ಇಲ್ಲ ಗೊತ್ತಿಲ್ಲ, ಬೋಟ ನೋಡ್ರಲ್ಲಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಮತ್ತೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ಏನು ಕವರ್ ಮಾಡಕ್ಕೆ ರಾಮೇಶ್ವರಂ ಬಂದಿನಿ ಅಂತಂದ್ರೆ, ರಾಮೇಶ್ವರದಿಂದ ಚೆನ್ನೈಗೆ ಟ್ರೈನ್ ಜರ್ನಿ ಕವರ್ ಮಾಡ್ತೀನಿ. ರೀಸೆಂಟ್ ಆಗಿ ಓಪನ್ ಆಯ್ತಲ್ಲ ಪಂಬನ್ ಬ್ರಿಡ್ಜು, ಆ ಪಂಬನ್ ಬ್ರಿಡ್ಜ್ ನ ಫುಲ್ ಡೀಟೇಲ್ ಆಗಿ ವ್ಲಾಗ್ನ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ರಾಮೇಶ್ವರಂ ಏನೇನು ಪ್ಲೇಸ್ನ ವಿಸಿಟ್ ಮಾಡ್ಬೋದು, ಹೇಗೆ ವಿಸಿಟ್ ಮಾಡ್ಬೋದು, ಯಾವ ಕಾಸ್ಟಿಂಗ್ನ ವಿಸಿಟ್ ಮಾಡ್ಬೋದು, ಎಲ್ಲ ಎಲ್ಲಿ ಸ್ಟೇ ಆಗಬೇಕು, ಎಲ್ಲ A to Z ಅಪ್ಕಮಿಂಗ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲೇ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಟಾಟಾ ಬೈ ಫ್ರಮ್ ರಾಮೇಶ್ವರಂ.